ರಷ್ಯಾ ಅಮೆರಿಕದ ವಿರುದ್ಧ ರೊಚ್ಚಿಗೆದ್ದಿದೆ. ಸುಮ್ಮನಿರುವ ನಮ್ಮನ್ನ ಕೆಣಕಿದ್ರೆ ಅಣ್ವಸ್ತ್ರ ದಾಳಿ ಮಾಡಬೇಕಾಗುತ್ತೆ ಎನ್ನುವಂತಹ ಮಾತನ್ನ ಇದೀಗ ರಷ್ಯಾ ಅಮೆರಿಕಕ್ಕೆ ಹೇಳಿದೆ. ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದ ರಷ್ಯಾ ಇಂತಹದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದೇಕೆ? ಅಮೆರಿಕ ರಷ್ಯಾಕ್ಕೆ ಮಾಡಿದ್ದಾದ್ರೂ ಏನು? ಈ ಅಣ್ವಸ್ತ್ರದ ಎಚ್ಚರಿಕೆ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಮತ್ತೆ ಮೂರನೇ ಮಹಾಯುದ್ಧದ ಮಾತುಗಳು ಇಡೀ ವಿಶ್ವದಾದ್ಯಂತ ಕೇಳಿ ಬರ್ತಿವೆ. ಅಲ್ಲೊಂದು ಇಲ್ಲೊಂದು ಯುದ್ಧಗಳು ನಡೆಯುತ್ತಲೇ ಇವೆ. ಅದರಲ್ಲಿ ಮುಖ್ಯವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಇರಬಹುದು, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಇರಬಹುದು, ಮತ್ತೊಂದು ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ. ಅದರಲ್ಲೂ ಕೂಡ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ 2 ವರ್ಷವೇ ಕಳೆದಿದ್ರೂ ಕೂಡ ಇನ್ನೂ ಮುಗಿದಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಹಲವಾರು ಕಾರಣಗಳು ಸಿಗಬಹುದು. ಅದರಲ್ಲೂ ಕೂಡ ಅಮೆರಿಕದ ನೇತೃತ್ವ ವಹಿಸಿರುವಂತಹ ನ್ಯಾಟೋ ಇದಕ್ಕೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಅದೇ ಕಾರಣಕ್ಕೆ ಇದೀಗ ರಷ್ಯಾ ರೊಚ್ಚಿಗೇಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ವಿಶ್ವದ ಮೂಲೆ ಮೂಲೆಯಲ್ಲಿ ದ್ವೇಷದ ಛಾಯೆ ಮನೆ ಮಾಡಿದೆ. ಒಂದು ಕಡೆ ಹಮಾಸ್ ಇಸ್ರೇಲ್ ನಡುವಿನ ಯುದ್ಧವಾದರೆ ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳು ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತ ನೋಡೋದಾದರೆ ಮತ್ತೆ ಅದುವೇ ಅಮೆರಿಕ. ಅದೇ ಕಾರಣಕ್ಕೆ ಇದೀಗ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅಮೆರಿಕದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಹಾಗೂ ಯುರೋಪ್ ಖಂಡದ ರಾಷ್ಟ್ರಗಳ ವಿರುದ್ಧ ಅಣ್ವಸ್ತ್ರ ಸಮರ ನಡೆಸೋದಕ್ಕಾಗಿ ರಷ್ಯಾ ತಾಂತ್ರಿಕವಾಗಿ ಸಿದ್ಧವಿದೆ ಎಂದು ಪುಟಿನ್ ಹೇಳಿದ್ದಾರೆ. ಒಂದು ವೇಳೆ ಉಕ್ರೇನ್ ದೇಶಕ್ಕೆ ಅಮೆರಿಕ ಸೇನೆ ರವಾನೆ ಮಾಡಿದರೆ ಆ ನಡೆಯು ಅಣ್ವಸ್ತ್ರ ಸಮರಕ್ಕೆ ನಾಂದಿ ಹಾಡಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ರಷ್ಯಾದಲ್ಲಿ ಮಾರ್ಚ್ 15ರಿಂದ 17ರವರೆಗೆ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಬಹುತೇಕ ಪುಟಿನ್ ಗೆಲುವು ನಿಶ್ಚಿತವಾಗಿದ್ದು ಮತ್ತೆ 6 ವರ್ಷಗಳ ಅವಧಿಗೆ ಇವರಿಗೆ ಅವಕಾಶ ಸಿಗಲಿದೆ. ಈ ಚುನಾವಣೆಯ ಕೆಲವೇ ದಿನಗಳು ಅಂದರೆ ನಾಳೆ ಇದೆ ಬಾಕಿ ಇರುವಾಗಲೇ ಇಂತಹ ಹೊತ್ತಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದುವೇ ಅಣ್ವಸ್ತ್ರ ಸಮರದ ಎಚ್ಚರಿಕೆ. ಆದರೆ ಅಣ್ವಸ್ತ್ರ ಸಮರದ ಸನ್ನಿವೇಶವನ್ನು ತಾವೇ ಸೃಷ್ಟಿಸುವುದಿಲ್ಲ ಎಂದಿರುವಂತಹ ಪುಟಿನ್ ಏನಾದರೂ ಒಂದು ವೇಳೆ ಅಮೆರಿಕ ನಮ್ಮನ್ನು ಎನ್ಕರೇಜ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೆ ಆದರೆ ನಾವು ಅಣ್ವಸ್ತ್ರವನ್ನು ಬಳಸ್ತೀವಿ ಎಂದಿದೆ. ಇಷ್ಟಾದರೂ ಕೂಡ ಸೈನ್ಯದ ಹಾಗೂ ತಾಂತ್ರಿಕ ಸಿದ್ಧತೆಯ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ನಾವು ಅಣ್ವಸ್ತ್ರ ಸಮರಕ್ಕೆ ಸಜ್ಜಾಗಿದ್ದೇವೆ ಎಂದು ಪುಟಿನ್ ಹೇಳಿದ್ದಾರೆ. ರಷ್ಯಾದ ರೂಸಿಯಾ 1 TV ಹಾಗೂ RIA ಏನು ಸುದ್ದಿ ಸಂಸ್ಥೆ ಇದೆ ಈ ಸಂದರ್ಶನದಲ್ಲಿ ಇಂತಹದೊಂದು ಮಾಹಿತಿಯನ್ನು ನೀಡಿದ್ದಾರೆ. ರಷ್ಯಾ ದೇಶವು ಅಣ್ವಸ್ತ್ರ ಸಮರಕ್ಕೆ ಸಿದ್ಧವಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ರಷ್ಯಾದ ಗಡಿ ಅಥವಾ ಉಕ್ರೇನ್ನಲ್ಲಿ ಅಮೆರಿಕದ ಸೇನೆಯನ್ನು ಏನಾದರೂ ನಿಯೋಜನೆ ಮಾಡಿದ್ದೆ ಆದರೆ ರಷ್ಯಾ ದೇಶವು ಅಮೆರಿಕಕ್ಕೆ ಇಂತಹದ್ದೊಂದು ಮಾತನ್ನು ಹೇಳಿದೆ. ನೀವೇನಾದರೂ ಉಕ್ರೇನ್ ಏನಿದೆ ಉಕ್ರೇನ್ನಲ್ಲಿ ನೀವೇನಾದರೂ ಸೇನೆಯನ್ನು ಇಟ್ಟಿದ್ದೆ ಆದರೆ ಅದರ ಅರ್ಥವೇ ಬದಲಾಗುತ್ತೆ ಎನ್ನುವಂಥ ಮಾತನ್ನು ಇದೀಗ ಪುಟಿನ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಅಮೆರಿಕ ದೇಶದಲ್ಲಿ ರಷ್ಯಾ ಜೊತೆಗಿನ ದ್ವಿಪಕ್ಷೀಯ ಬಾಂಧವ್ಯ ಮತ್ತು ತಾಂತ್ರಿಕ ಪರಿಣಿತಿ ಹೊಂದಿರುವ ಹಲವರು ಇದ್ದಾರೆ. ಅವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅಮೆರಿಕ ಹಾಗೂ ರಷ್ಯಾದ ನಡುವೆ ಅಣ್ವಸ್ತ್ರ ಸಮರಕ್ಕೆ ಮುಂದಾಗುವುದೂ ಇಲ್ಲ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, 1962ರಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿದ್ದ ಕ್ಯೂಬಾ ಕ್ಷಿಪಣಿ ಏನಿದೆ ಸಂಘರ್ಷದ ಬಳಿಕ ಹಲವು ಬಾರಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಅಣ್ವಸ್ತ್ರ ಸಮರದ ಆತಂಕ ಮನೆ ಮಾಡಿತ್ತು. ಅದರಲ್ಲೂ ರಷ್ಯಾ ಉಕ್ರೇನ್ ಸಂಘರ್ಷದ ಬಳಿಕ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಅಮೆರಿಕ ತನ್ನ ನ್ಯಾಟೋ ಮೈತ್ರಿಕೂಟದ ನೆರವಿನಿಂದ ಉಕ್ರೇನ್ಗೆ ಶಸ್ತ್ರ ಹಣಕಾಸು ನೆರವುಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತಿದೆ. ಇದಷ್ಟೇ ಅಲ್ಲದೆ ತಂತ್ರಜ್ಞಾನ ತರಬೇತಿಯನ್ನಷ್ಟೇ ನೀಡುತ್ತಿಲ್ಲ, ಅದರ ಜೊತೆಗೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ನೀಡುವ ಮೂಲಕ ಉಕ್ರೇನ್ನಲ್ಲಿ ಒಂದು ರೀತಿ ಅಮೆರಿಕ ತಾನೇ ಯುದ್ಧ ಮಾಡುವಂತೆ ವರ್ತಿಸ್ತಾ ಇದೆ. ಇದೇ ಕಾರಣಕ್ಕೆ ಇದೀಗ ರಷ್ಯಾ ಟಕ್ಕರನ್ನು ಕೊಟ್ಟಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿಯವರೆಗೂ 1ನೇ ಮಹಾಯುದ್ಧ 2ನೇ ಮಹಾಯುದ್ಧ ನಡೆದಿರೋದು ನಿಮಗೆ ಗೊತ್ತಿರುವಂಥದ್ದು. ಈ 3ನೇ ಮಹಾಯುದ್ಧ ಯಾವಾಗ ನಡೆಯುತ್ತೆ ಎನ್ನುವಂಥದ್ದು ಎಲ್ಲರ ಪ್ರಶ್ನೆಯಾಗಿದೆ. ಈ ಯುದ್ಧ ನಡೀಬಾರ್ದು ಅನ್ನೋದು ನಮ್ಮೆಲ್ಲರ ಆಶಯ. ಯಾಕಂದರೆ 1ನೇ ಮಹಾಯುದ್ಧ 2ನೇ ಮಹಾಯುದ್ಧದಲ್ಲಿ ಅನುಭವಿಸಿದ ಕಷ್ಟಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಅದೇ ಕಾರಣಕ್ಕೆ ಈ ಯುದ್ಧವನ್ನು ತಡಿಬೇಕು ಅನ್ನೋ ಕಾರಣಕ್ಕೆ ವಿಶ್ವಸಂಸ್ಥೆಯನ್ನು ಜಾರಿಗೆ ತಂದಿದ್ದೇವೆ. ವಿಶ್ವಸಂಸ್ಥೆ ಇಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಆದರೂ ಕೂಡ ಇದೆಲ್ಲವನ್ನು ಮೀರಿ ಇದೀಗ
ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಇರ್ಬೋದು, ಉಕ್ರೇನ್ ಮತ್ತು ರಷ್ಯಾ ಯುದ್ಧಗಳಿರಬಹುದು, ಇವುಗಳ ನಡೆ ಮತ್ತು ಈ ಯುದ್ಧ ಕಂಟಿನ್ಯೂಟಿ ಆಗ್ತಿರುವಂಥದ್ದೆಲ್ಲವನ್ನು ಗಮನಿಸ್ತಾ ಇದ್ದರೆ ಮುಂದೊಂದು ದಿನ ಯುದ್ಧಕ್ಕೆ ನಾಂದಿ ಆಗುತ್ತಾ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಂತ ವಿಶ್ವಸಂಸ್ಥೆಯನ್ನು ಸುಮ್ಮನಿರೋದಿಲ್ಲ. 3ನೇ ಮಹಾಯುದ್ಧ ಸಂಭವಿಸುತ್ತೆ ಎನ್ನುವಂಥ ಸುಳಿವು ಸಿಕ್ಕಿದರೆ ಸಾಕು, ಏನು ವಿಶ್ವಸಂಸ್ಥೆ ಇದೆ ಅದು ತನ್ನ ಕಾರ್ಯಪ್ರವೃತ್ತಿಯನ್ನು ಗೊಳ್ಳುವ ಮೂಲಕ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡುತ್ತೆ. ನಾವು ಕೂಡ ಇಷ್ಟೇ ಹೇಳೋದು ಸ್ನೇಹಿತರೆ, 2 ದೇಶಗಳ ಯುದ್ಧ ದೊಡ್ಡ 3ನೇ ಮಹಾಯುದ್ಧಕ್ಕೆ ನಾಂದಿ ಆಗದಂತೆ ಇರಲಿ ಎನ್ನುವಂಥದ್ದೇ ನಮ್ಮ ಆಶಯ. ಅದೇ ರೀತಿ ರಷ್ಯಾದ ಪುಟಿನ್ ಕೂಡ ಹಾಗೆಯೇ ಇರಬೇಕು ಅನ್ನೋದು ನಮ್ಮ ಆಶಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.